ಏನಾಗಿದೆ ನಿನಗೆ? ನಮ್ಮ ವ್ಯೂವರ್ಸ್ ಕೇಳು. ಥ್ರೋಟ್ ಇನ್ಫೆಕ್ಷನ್, ಮಾತಾಡಕ್ಕಾಗ್ತಾ ಇಲ್ಲ, ಒಂಚೂರು ಫುಲ್ ಸ್ಪೀಕರ್ ಔಟ್. ಸತೀಶ್ ಕಡಬಮ್ಸ್ ಎಷ್ಟು? ಈ ನಾಯಿ ಇದೆಯಲ್ಲ, ಈ ನಾಯಿ ಇಲ್ಲಿ ಹಿಂದೆ ನೋಡಿ, ಇಲ್ಲಿ ಪ್ರೈಸ್ ಟ್ಯಾಗ್ ಇರುತ್ತೆ, ಇಲ್ಲಿ ನೋಡಿ, ಇಲ್ಲಿ ಬ್ರ್ಯಾಂಡ್ ಇರುತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಇನ್ನೊಂದು ನಾರ್ಮಲ್ ಡೇ ವ್ಲಾಗ್. ಸೊ ಇವತ್ತು ಈ ವ್ಲಾಗಲ್ಲಿ ಫುಲ್ ಡೇ ಏನೇನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಟ್ ಡೇ ಹೆಂಗೆ ಸ್ಟಾರ್ಟ್ ಆಗಿದೆ ಅಂದರೆ, ಇವಾಗ ರೈಟ್ ನಾವು ನಮ್ಮಮ್ಮ ಇದ್ದಾರೆ ನನ್ನ ಜೊತೆ. ಹಾಯ್ ಗುಡ್ ಮಾರ್ನಿಂಗ್ ಗೈಸ್. ನಮ್ಮಮ್ಮಂದು ವಾಯ್ಸ್ ಹೋಗ್ಬಿಟ್ಟಿದೆ, ಟೋಟಲಿ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಬೆಳಗ್ಗೆ ಅವರೇ ನನ್ನ ಎಬ್ಬರಿಸ್ಬಿಟ್ಟು ಏನದು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗು, ನನಗೆ ವಾಯ್ಸ್ ಹೋಗ್ಬಿಟ್ಟಿದೆ, ಗಂಟ್ಲು ಆಗ್ತಾಯಿಲ್ಲ ಅಂತಂದರು. ಸೊ ಅದಕ್ಕೆ ಹಂಗೆ ಬೆಳಿಗ್ಗೆ ಎದ್ದು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ, ಬಟ್ ಇನ್ನೂ ತಿಂದಿಲ್ಲ. ಡೈರೆಕ್ಟಾಗೆ ಹೋಗ್ಬಿಟ್ಟು ಕ್ಲಿನಿಕ್ಕಿಗೆ ಹೋಗಿ ಕರ್ಕೊಂಡು ಹೋಗಿ ಎಲ್ಲ ಮುಗಿಸ್ಬಿಟ್ಟು ವಾಪಸ್ ಕರ್ಕೊಂಬಂದು ಆಮೇಲೆ ತಿನ್ನೋಣ ಅಂತ ಫಿಕ್ಸ್ ಆದೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ. ಮನೆ ಬಿಟ್ಟರೆ ಇವಾಗ ಇಲ್ಲಿ ಮನೆ ಹತ್ರ ಬಲ್ಬ್ ಎಲ್ಲ ಚೇಂಜ್ ಮಾಡ್ತಾಯಿದ್ವಿ ಗೈಸ್. ಈ ಕಡೆ ಇಲ್ಲಿ ಬಲ್ಬ್ ಚೇಂಜ್ ಮಾಡ್ತಾಯಿದ್ದಾರೆ. ಉಲ್ಟಾ ಹೋಗೋಣ ಅಂದರೆ ಅಲ್ಲಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆ ಕಡೆ ಅಲ್ಲಿ JCB ಎಲ್ಲ ಬಂದುಬಿಟ್ಟು ಅಲ್ಲೇನೋ ರೆಡಿ ಮಾಡ್ತಾಯಿದೆ. ಆ ಕಡೆ ಅಲ್ಲೇನೋ ಆಗ್ತಾ ಇದೆ. ಸೊ ಇವಾಗ ಬೇರೆ ವಿಧಿನೇ ಇಲ್ಲದೆ ಇಲ್ಲೇ ಕಾಯ್ಕೊಂಡು ನಿಂತಿದ್ದೀವಿ. ಇವಾಗ ಇದೆಲ್ಲ ಸ್ವಲ್ಪ ಕ್ಲಿಯರ್ ಆಗಿದ ತಕ್ಷಣ ಆಮೇಲೆ ಹೋಗೋಣ, ಬನ್ನಿ ಹೋಗಿ ನಮ್ಮ ಡೇ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ. ಇದನ್ನು ಹೇಳ್ತಾ ಡೇ ಸ್ಟಾರ್ಟ್ ಮಾಡೋಣ. ಸಂಜಯ್ ನಗರದಲ್ಲಿ ನೆರವು ಕ್ಲಿನಿಕ್ ಅಂತ ಇದೆಯಲ್ಲ, ಸೊ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ಇದು ಬೇಸಿಕಲಿ ನನ್ನ ಕಸಿನ್ ಅವ್ರದ್ದು, ಹರ್ಷಿತಾ ಅಕ್ಕ ಅಂತ. ಸೊ ತುಂಬ ಒಳ್ಳೆ ಡಾಕ್ಟರು. ನನ್ನ ಫ್ರೆಂಡ್ ಆದಿತ್ಯನೂ ಅವ್ನು ಗೊತ್ತಿಲ್ಲದೆ ಇಲ್ಲೇ ಬಂದು ಜಾಯ್ನ್ ಆಗಿದ್ದ ಅಂದರೆ ಅಡ್ಮಿಟ್ ಆಗಿದ್ದ. ಅವ್ನಿಗೂ ಏನೋ ಗಂಟ್ಲೆ ಏನೋ ಪ್ರಾಬ್ಲಮ್ ಆಗಿತ್ತು. ಆ್ಯಂಡ್ ಇಯರ್ ಪಿಯರ್ಸಿಂಗ್ ಎಲ್ಲ ಮಾಡಿಸ್ತೀವಲ್ಲ ಗೈಸ್, ಇಯರ್ ಎಲ್ಲ ಪಿಯರ್ಸಿಂಗ್ ಮಾಡೋಂಗಿದ್ರು ಇಲ್ಲಿ ಸಕ್ಕತ್ತಾಗಿ ಮಾಡ್ತಾರೆ ಪೇನ್ಲೆಸ್ಸಾಗೆ. ನಾನು ಮಾಡಿಸ್ಕೊಬೇಕು ಶಾರ್ಟ್ಲಿ, ನೋಡೋಣ. ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಕಿವಿ ಚುಚ್ಚಿಸೋಣ ಅಂತ. ನಾನು ಚುಚ್ಚಿಸಿದ್ರೆ ಇಲ್ಲೇ ಬಂದು ಚುಚ್ಚಿಸ್ತೀನಿ ಎನಿವೆ. ಸೊ ಇವಾಗ ಡಾಕ್ಟರಿಗೆ ವೆಯ್ಟ್ ಮಾಡಿ ಹೋಗಿ ತೋರಿಸೋಣ ಬನ್ನಿ ಗೈಸ್. ಜಸ್ಟ್ ಇವಾಗ ಕನ್ಸಲ್ಟೇಷನ್ ಎಲ್ಲ ಆಯಿತು ನಮ್ಮಮ್ಮಂದು. ಬಟ್ ನಂಗೆ ಒಂದು ಡೌಟು ಗೈಸ್, ಡಾಕ್ಟರ್ಸ್ಗೆ ಯಾಕೆ ಯಾವಾಗಲೂ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ಮು? ಗೊತ್ತಿಲ್ಲ, ಅವ್ರು ಜಾಸ್ತಿ ಓದ್ತಾ ಇರೋದಕ್ಕೂ ಹ್ಯಾಂಡ್ ರೈಟಿಂಗಿಗೂ ಏನಮ್ಮ ಸಂಬಂಧ? ವರ್ಕ್ ಮಾಡಿ ಅವ್ರಿಗೆ ಹ್ಯಾಂಡ್ ರೈಟಿಂಗ್. ಬಟ್ ಏನೋ ಗೈಸ್, ಪ್ರತಿಯೊಂದು ಡಾಕ್ಟರ್ದು ಹ್ಯಾಂಡ್ ರೈಟಿಂಗು ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಕಾರ್ತಿಕ್ ನೆರವು ಕ್ಲಿನಿಕ್ ಅಂತ ಕಲ್ಪನೆ ಹೇಳ್ದೆ ಅವಾಗಲೇ ನಮಕ್ಕದೆ ಅಂತ ಅಂದ್ರೆ ಅರ್ಜೆಂಟಿಗೆ ಬರ್ಬೋದು ಗೈಸ್. ಆ್ಯಕ್ಚುಲಿ ಚೆನ್ನಾಗಿದೆ. ನೀವು ಸಂಜಯ್ ನಗರಲ್ಲಿ ಏನಾದರೂ ಈ ಕಡೆ ಏರಿಯಾದಲ್ಲಿ ಇದ್ದು ಏನಾದ್ರು ತೋರಿಸ್ಬೇಕಂದ್ರೆ ENT ಆಗಲಿ ಆ್ಯಂಡ್ ಕಿವಿ ಚುಚ್ಚಿಸೋಕ್ಕಾಗಲಿ, ನಾನು ಅದೇ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಿದ್ದೀನಲ್ಲ. ನಮ್ಮಮ್ಮ ಹಂಗೂ ಇವತ್ತೇ ಚುಚ್ಚಿಸ್ಕೊಂಬಿಡು ಕಿವಿ ಅಂತಂದರು. ಕಿವಿ ಚುಚ್ಚಿಸ್ಕೊಂಡು ನಂಗೆ ಒಂದು ಓಲೆ ಕೊಡಿಸ್ಬೇಕು ನೀನು. ಅವರೇ ಹಾಕೋದಲ್ಲ, ನೀನು ನನಗೆ ಚಿನ್ನದ ಓಲೆ ಕೊಡಿಸ್ಬೇಕು. ನನಗೆ ಈಗ ತಗೊಳಕ್ ಆಗ್ತಾ ಇಲ್ಲ, ಅಷ್ಟು ರೇಟ್ ಆಗಿದೆ. ಸರಿ ಬಿಡು, ನಾನೇ ತಗೊತೀನಿ ಗೈಸ್. ನೆಕ್ಸ್ಟ್ ಟೈಮು ಬಂದು ಕಿವಿ ಚುಚ್ಚಿಸ್ಕೊಳ್ಳೋಣ. ಯಾವಾಗ ಅಂತ ಗೊತ್ತಿಲ್ಲ, ನೋಡೋಣ. ಒಂದು ರ್ಯಾಂಡಮ್ ಆಗಿ ಯಾವುದೋ ಒಂದು ದಿವಸ ಚುಚ್ಚಿಸ್ಕೊಬೇಕು ಅಂತ ಅನ್ಕೊಂಡಿದ ತಕ್ಷಣ ಪಟ್ ಅಂತ ಬಂದು ಚುಚ್ಚಿಸ್ಕೊತೀನಿ. ಯಾಕೆ ಬೇಡ? ನನಗೆ ಚೆನ್ನಾಗಿ ಕಾಣುತ್ತಾ ಇಲ್ವಾ ನಿನ್ ಪ್ರಕಾರ? ಬೇಡ ಅನ್ಕೊಂತೀನಿ ನಾನು. ನಿನ್ ಪ್ರಕಾರ ಚೆನ್ನಾಗಿ ಕಾಣಲ್ವಾ? ಚೆನ್ನಾಗಿ ಕಾಣೋದ್ ಪ್ರಶ್ನೆ ಅಲ್ಲ, ಮತ್ತೆ ಏನೋ ನರ ಆಕ್ಟಿವ್ ಆಗುತ್ತೆ ಅಂತಾರೆ ಗೈಸ್. ನನಗೆ ಕಿವಿ ಚುಚ್ಚಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತಾ ಇಲ್ಲ, ಕಮೆಂಟ್ ಮಾಡಿ ಹೇಳಿ. ನೋಡೋಣ ನಿಮ್ಗೇನು ಅನ್ಸುತ್ತೆ, ನೋಡೋಣ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಚಿಕ್ಕ ವಯಸ್ಸಿಂದ ಚುಚ್ಚಿಸ್ಕೊಬೇಕಂತ ಎಲ್ಲ ಅಂದ್ಕೊಂಡಿರಲಿಲ್ಲ. ಬಟ್ ನೀವೇನಾದರೂ ನೋಡೋಕ್ಕೆ ಇಷ್ಟಪಡಂಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬಾ ಇವಾಗ ಹೋಗೋಣ. ಅಮ್ಮ ನಿಂಗೆ ಡೌಟ್ ಇಲ್ವಾ, ಚಿಕ್ಕ ವಯಸ್ಸಲ್ಲಿ ನಾನು ಹಿಂದಿ 3 ಎಲ್ಲ ತೆಗ್ದಿದ್ದೆ. ಹಿಂದಿ 1-2 ಸತಿನೋ ಫೇಲ್ ಬೇರೆ ಆಗಿದ್ದೆ. ಇವಾಗ ಹಿಂದಿ ಹಾಡು ಕೇಳಿಸ್ಕೊ, ಇವಾಗ ಹಿಂದಿ ಹಾಡು ಸ್ಪಷ್ಟವಾಗಿ ಆಡ್ಬೇಕಾದ್ರೆ ನಿಂಗೆ ಏನು ಅನ್ಸುತ್ತೆ? ಬೇಕಿದ್ದ ಮಾಡಲ್ಲ, ಬೇಡದಿದ್ದ ಮಾಡ್ತೀರಾ ಗೈಸ್. ನಾನೇ ಇವಾಗ ಯೋಚನೆ ಮಾಡ್ತಿದ್ದೆ, ನೋಡಿ ಹಿಂದಿ ಹಾಡು ಎಷ್ಟು ಚೆನ್ನಾಗಿ ಹೇಳ್ತೀಯಾ. ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಹಿಂದಿ ಪೊಯಮ್, ಚಿಡಿಯಾ ಚೂಚು ಜಾತಿ ಏನಿದ್ದಿದ್ದು ಆ ಥರ ಏನೋ ಇತ್ತು ಗೈಸ್. ಯಾವುದೋ ಒಂದು ಪೊಯಮು, ಚಿಡಿಯಾ ಚೂಚು ಜಾತಿ ಹಂಗೇನೆ ಏನೋ ಇತ್ತು. ಆ ಪೊಯಮ್ಗಳನ್ನ, ಯಾವುದೋ ಚಿಕ್ಕ ಪೊಯಮ್ಗಳನ್ನೇ ಹೋಗೋಕ್ಕಾಗ್ತಾ ಇರಲಿಲ್ಲ. ಮತ್ತು ಇನ್ನೊಂದು ಯಾವುದಮ್ಮ, ಮಚ್ಲಿ ಜಲ್ಕಿ ರಾಣಿಯೇ ಜೀವನ್ ಉಸ್ಕಾ ಪಾನಿಯೇ, ಅದು. ಈ ಪೊಯಮ್ಗಳು ಮತ್ತು ಯಪ್ಪ ಗೈಸ್, ನಮ್ಮಮ್ಮ ಹೊಡೆದೋರೆ ನನಗೆ ಅಂದರೆ ನಾಯಿಗೆ ಹೊಡೆದಂಗೆ ಹೊಡೆದು ಬಿಸಾಕೋರೆ. ಎಂಜಾಯ್ ಮಾಡೋವಾದ್ರೆ ಕಲಿತೀರಾ. ಅಲ್ಲ, ನಿನ್ನ ಇಡೀ ಜನ್ಮದಲ್ಲಿ ನೀನು ಋತಿಕಿಗೆ ಹೊಡೆದಷ್ಟು ನನಗೆ ಬರೀ ಹಿಂದಿಗೆ ಹೊಡೆದಿದ್ಯಮ್ಮ. ನೀನು ಇಡೀ ಜನ್ಮದಲ್ಲಿ ಋತಿಕಿಗೆ ಹೊಡೆದಷ್ಟು ನಾನು ಬರೀ ಹಿಂದಿಗೆ ಮಾತ್ರ ಹೊಡೆಸ್ಕೊಂಡಿರೋದು.
ಬಿಡ್ತಿರ್ಲಿಲ್ಲ ಅಲ್ಲ. ಏನು ಬಾಯಿ ಬಿಡ್ತಿಲ್ಲ ಅಂದ್ರೆ ಅಲ್ಲಿ ಬಾಯಿ ಬರಬೇಕಿತ್ತಲ್ಲ ಬಿಡೋಕ್ಕೆ, ಅಲ್ಲಿ ಬಾಯಿ ಬಂದರೆ ಬಿಡ್ತಿದ್ವಿ. ಗೈಸ್, ಸೊ ಆವಾಗಲಿಂದ ನನಗೆ ಒಂದು ಸ್ವಲ್ಪ ಕೆಲಸ ಇತ್ತು. ಯಾವುದಾದ್ರು ನನ್ನ ಕೆಲಸದೆಲ್ಲ ಇನ್ವಾಯ್ಸ್ಗಳೆಲ್ಲ ಅಪ್ಲೈ ಮಾಡಬೇಕಿತ್ತು. ಎಲ್ಲ ಮಾಡಿಕೊಂಡೆ ಮಧ್ಯಾಹ್ನದಿಂದ. ಬರೀ ಅದೇ ಆಯಿತು. ಹೀಗೆ ಮಾಡಿ ನನ್ನ ಮಧ್ಯಾಹ್ನ ಕಂಪ್ಲೀಟ್ ಆಗಿ ಇವಾಗ ಟೈಮ್ ಆಲ್ಮೋಸ್ಟ್ 5:10 ಆಯಿತು. ಇದೇ ಟೈಮಿಗೆ ಪರ್ಫೆಕ್ಟಾಗಿ ನಮ್ಮಮ್ಮ ಒಂದು ರೌಂಡ್ ಎದ್ದು ಬಟ್ಟೆ ಎಲ್ಲ ಮಡ್ಸಿಕ್ಕಿ ಬಿಗ್ ಬಾಸ್ ಹಳೇದು ಒಂದು ರೌಂಡ್ ನೋಡೋಕ್ಕೆ ಅಂತ ಎದ್ದಿದ್ದಾರೆ. ತಗೋ ನಿನ್ನ ಮೈಕ್ ಹಿಡ್ಕೊಳತ್ತೆ, ನಿನಗೆ ಮೈಕ್ ಅವಶ್ಯಕತೆ ಇದೆ. ಏನಾಗಿದೆ ನಿನಗೆ? ನಮ್ಮ ವ್ಯೂವರ್ಸ್ ಕೇಳು. ಥ್ರೋಟ್ ಇನ್ಫೆಕ್ಷನ್. ಗೈಸ್, ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂತೆ ಬಾಬಾ. ನೆನ್ನೆ ಯಾರೋ ಕಮೆಂಟ್ ಮಾಡಿದ್ರಲ್ಲ, ಏನಂತ? ಆಂಟಿ ಮಾತಾಡಕ್ಕಾಗ್ತಾಯಿಲ್ಲ, ಒಂಚೂರು ಡ್ರಾಮಾ ಕ್ವೀನ್ ಅಂತ. ಫುಲ್ ಸ್ಪೀಕರ್ ಔಟ್. ಗೈಸ್ ಪಾಪ ಅವರು ನಗ್ತಾ ಇದ್ದಾರೆ. ಯಾರಾದರೂ ಇದನ್ನ ನೋಡಿ ಆಮೇಲೆ ನಂದು ಕಾರ್ತಿಕ್ ಮನಸ್ಸು ಸರಿ ಇಲ್ಲ, ಕೆಟ್ಟವನು, ನಿಮ್ಮ ಅಮ್ಮಂಗೆ ಹಿಂಸೆ ಕೊಡ್ತೀಯ ಹಂಗೆಲ್ಲ ಹೇಳಂಗಿಲ್ಲ. ನಾನು ನಮ್ಮಮ್ಮ ಫನ್ಗೋಸ್ಕರನೇ ಮಾಡ್ತಾ ಇರೋದು. ಇವಾಗ ನಂಗೆ ಗೊತ್ತು ಈ ಥರ ಎಲ್ಲ ಕಮೆಂಟ್ ಮಾಡ್ತೀವ, ನಮ್ಮಮ್ಮನ ಟಾರ್ಗೆಟ್ ಮಾಡ್ತೀನಿ, ಜಾಸ್ತಿ ಗೊಳಿಕೊಂತೀನಿ ಅಂತ. ಬಟ್ ಇವಾಗ ಸುಮ್ಮನೆ ಅವಾಗಲಿಂದ ಮಾತಾಡ್ಸಿಲ್ಲ ಗೈಸ್. ಇವಾಗೇನೋ ಸುಮ್ಮನೆ ಒಂದು ರೌಂಡು ಏನಾಗಿದೆ ಅವ್ರ ಬಾಯಿಂದನೇ. ಯಾಕಂದರೆ ನಿನ್ನೆ ಯಾರೋ ಡ್ರಾಮಾ ಕ್ವೀನ್ ಅಂತ ಕಮೆಂಟ್ ಮಾಡಿದ್ವಲ್ಲ, ಸೊ ಅದಕ್ಕೆ ಅಂದರೆ ನಮ್ಮಮ್ಮ ಇನ್ನೋಸೆಂಟಾಗಿ ಮಾತಾಡೋದು ಅದೆಲ್ಲ ಇದೆ. ಬಟ್ ಅದನ್ನು ಬಿಟ್ಟು ಆ್ಯಕ್ಚುಲಿ ಥ್ರೋಟು ಅಷ್ಟು ಹಾಳಾಗಿದೆ ಮತ್ತು ನಿನ್ನೆ ಕೆಳಗಡೆ ಅದಕ್ಕೆ ಬಂದಿಲ್ಲ. ಸೊ ಅದೇ ರೀಸನ್ಗೆ ಒಂದು ರೌಂಡು ಪ್ರೂಫ್ ತೋರಿಸ್ಬಿಡೋಣ ಅಂತ. ಆ್ಯಂಡ್ ಆಲ್ಸೋ ಇವತ್ತು ಗೈಸ್ ನಮ್ಮಪ್ಪ ಕಾಲ್ ಮಾಡಿದ್ವು. ನಮ್ಮಪ್ಪ ಕಾಲ್ ಮಾಡಿ ಮನೆಗೆ ಏನೋ ತರಕಾರಿ ಏನೋ ತರೋಕ್ಕೇನೋ ಕೇಳಿದ್ರು. ಟೊಮೆಟೊ ನೀನು ಹೇಳೋಗ್ಲಿ. ಟೊಮೆಟೊ ಟೊಮ್ಯಾಟೊ ತರೋಕ್ಕೆ ಹಿಂಗೆ ಈ ಥರ ನಮ್ಮಮ್ಮ ಹೇಳೋದು. ನಾನು ಫೋನನ್ನು ಸ್ಪೀಕರ್ಗೆ ಹಾಕ್ಕೊಂಡು ನಾನು ನಮ್ಮ ಅಪ್ಪಂಗೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಹೇಳೋದು, ಹಿಂಗೆ ಟೊಮೆಟೊ ಇಷ್ಟು ಬೇಕಂತೆ ಅಷ್ಟು ಬೇಕಂತೆ ಅಂತ. ಆಮೇಲೆ ನಮ್ಮಪ್ಪ ಕೇಳೋದು, ಅಮ್ಮ ಯಾವ ಥರ ನಿನಗೆ ಸನ್ನೆ ಮಾಡಿ ಹೇಳ್ತಿದೆ ಅಂತ ನಮ್ಮಪ್ಪ ಕೇಳಿದ್ರೆ ಹಿಂಗೆ ಹೇಳೋದು ನಮ್ಮಮ್ಮ. ಅಯ್ಯೋ ಏನಿವೆ ಪಾಪ ನಮ್ಮಮ್ಮಂಗೆ ಹುಷಾರಿಲ್ಲ ಇವತ್ತು. ರೆಸ್ಟು ಗೈಸ್, ಇವತ್ತು ಇನ್ನೇನು ತೊಂದರೆ ಕೊಡಲ್ಲ ಅಷ್ಟೇ. ಇವಾಗ ನಾನು ಒಂದು ರೌಂಡು ಆಚೆ ಹೋಗಿ ಬರ್ತೀನಿ. ನನ್ನ ಫ್ರೆಂಡ್ ರೋಹಿತ್ ಇದ್ದಾನಲ್ಲ, ಸೊ ರೋಹಿತ್ನ ಮೀಟ್ ಮಾಡಿಕೊಂಡು, ಮತ್ತು ರೋಹಿತ್ ಕಸಿನ್ ಅವನು ಕೂರ್ಗಿಂದ ಬಂದಿದ್ದಾನೆ. ಸೊ ಅವರಿಬ್ಬರನ್ನ ಮೀಟ್ ಮಾಡಿಕೊಂಡು ಬರೋಣ ಬನ್ನಿ. ತಾವು ಸ್ವಲ್ಪ ರೆಸ್ಟ್ ತೊಗೊಳ್ಳಿ. ಇವಾಗ ಹೇಳ ಗೈಸ್, ಇವಾಗ ಜಸ್ಟು ನಾವು ಜೋಯಲ್ನ ಮೀಟ್ ಮಾಡಿದ್ವಿ. ಹಾಯ್ ಜೋಯಲ್. ಹಾಯ್ ಬ್ರೋ. ಹಾಯ್. ಏನು ಹಾಯ್ ಹೇಳಲ್ವಾ ನನ್ನ ಚಾನಲ್ಗೆ? ಹಾಯ್ ಬ್ರೋ. ಹಾಯ್ ಹಾಯ್. ಜೋಯಲ್ ಇದ್ದಾನೆ ಆ್ಯಂಡ್ ಅಲ್ಲಿ ರೋಹಿತ್ ಬರ್ತಾ ಇದ್ದಾನೆ ಗೈಸ್. ಲೋಹಿತ್. ನಿಮ್ಮ ಅಣ್ಣ ಬಿ ಎಡ್ಗೆ ಫೇಮಸ್ ಆಗಿದ್ದು ಎಲ್ಲ ಕಡೆ. ಬಿ ಎಡ್ನ ಕೇಳೋರು, ನನ್ನ ಚಾನಲಲ್ಲೆಲ್ಲ ಬಿ ಎಡ್ ಕೇಳೋರು. ಹಾರ್ಟ್ ಬ್ರೇಕ್ ಆಗಿದೆ ಅನ್ಸುತ್ತೆ, ಇಲ್ಲ ಅಂದ್ರೆ ಅವ್ರೇನೋ ಪ್ರಾಮಿಸ್ ಬ್ರೇಕ್ ಮಾಡ್ಕೊಂಡ್ರು ಅನ್ಸುತ್ತೆ, ಅದಕ್ಕೆ ಬಿ ಎಡ್. ಏನು ಪ್ರಾಮಿಸ್ ಬ್ರೇಕ್ ಮಾಡಿದ್ದಾನೆ? ಗೊತ್ತಿಲ್ಲ, ಅದೇನೋ ಸಿಗರೇಟ್ ಬಿಡ್ತೀನಿ ಅಂತೇನೋ ಹೇಳಿ ಅದೇನೋ ಮಾಡಿದ್ರು, ಗೊತ್ತಿಲ್ಲ. ಹಲೋ, ಹಾಯ್ ಹಾಯ್ ಹಾಯ್. ಓ ಓ, ದಿಸ್ ಇಸ್ ಝ್ಯಾಕ್ ಆಫ್ ದಿಸ್ ಝೋಯಿ. ಝ್ಯಾಕಾ ಗೈಸ್? ಕಚ್ಕಿ ಚಲ ತಾನೇ ಗೈಸ್. ನೋಡಿ ಗೈಸ್ ಎಷ್ಟು ಕ್ಯೂಟ್ ಆಗಿದೆ. ಈ ನಾಯಿಗೆ ಎಷ್ಟು ದುಡ್ಡು ಕೊಟ್ಟಿರ್ಬೋದು ಹೇಳಿ? ಕ್ಯೂಟ್, ಓನರ್ ತರನೇ ಕ್ಯೂಟ್ ಆಗಿದೆ. ಟೆಲ್ ಮ್ಯಾನ್ ಸತೀಶ್ ಕಡಬಮ್ಸ್ ಎಷ್ಟು? ಈ ನಾಯಿ ಇದೆಯಲ್ಲ, ಈ ನಾಯಿ 1 ಲಕ್ಷ ರೂಪಾಯಿ ನಾಯಿ ಇದು ಗೈಸ್. ನೀವು ನಂಬ್ತಿರೋ? ಇದು ಆಕ್ಚುಲಿ 1 ಲಕ್ಷ. ಆಕ್ಚುಲ್ ಪ್ರೈಸ್ ಎಲ್ಲಿ ಬರ್ಬೋದು? ಈ ನಾಯಿ ಬಂದ್ಬಿಟ್ಟು ನಾವು ಇದು ಬಂದು ಈ ಇಲ್ಲೆಲ್ಲ ನಮ್ಗಂತ ಸ್ಪೆಷಲ್ ಆಗಿ ಗೋವಾದಿಂದ ಬಂದಿರೋದ 10 lakhs ಕೊಟ್ಬಿಟ್ಟು ತಗೊಂಡಿರೋದು. ಡೆಲ್ಲಿನ ಗೋವಾನ ಇದು? ಗೋವಾನ ಈ ಕಾಲರ್ ಇದೆಯಲ್ಲ ಫ್ರೆಂಡ್ಸ್, ನೋಡಿ ಇದು ಈ ಕಾಲರೇ 35 lakhs ಇದೆ. ಅದೆಲ್ಲ ಲೆದರ್ ಇಂದ ಮಾಡಿರೋದಲ್ಲ? ಇಲ್ಲಿ ಹಿಂದೆ ನೋಡಿ, ಇಲ್ಲಿ ಪ್ರೈಸ್ ಟ್ಯಾಗ್ ಇರುತ್ತೆ, ಇಲ್ಲಿ ನೋಡಿ, ಇಲ್ಲಿ ಬ್ರ್ಯಾಂಡ್ ಇರುತ್ತೆ. ಅಲ್ಲಿಂದ ಬ್ರ್ಯಾಂಡ್ ಕಚ್ಬಿಟ್ಟಿದೆ. ಕಚ್ಬಿಟ್ಟಿದೆ ನಾಯಿ ಅದು. ಈ ಲೆದರ್ ಸಿಗಲ್ಲ, ಈ ಲೆದರ್ ಇದೆಲ್ಲ ಸಿಗಲ್ಲ. ಇಂಪೋರ್ಟ್ ಮಾಡ್ಕೋಬೇಕು. ಇದು ಮಾಡ್ಸಕ್ಕೆ 6 ತಿಂಗಳು ತಗೋತು ಈ ಲೆದರ್ ಮಾಡ್ಸಕ್ಕೆ. ಈ ದಾರ ಇದೆಯಲ್ಲ, ಈ ದಾರ ಬಂದು ಹಿಮಾಲಯಾಸ್ ಇಂದ ತಂದಿರೋದು. ಭಕ್ತಿಯಿಂದ 2 ಕೋಟಿ ಹೋಗಿ ಲೀವ್ ಅಗೋರಿಯಿಂದ ತಂದಿರೋದು ಇದು. ಗೈಸ್ ಆಕ್ಚುಲಿ ಈ ನಾಯಿಗೆ 1 ಲಕ್ಷ ಕೊಟ್ಟಿರೋದು, ಏನಿಲ್ಲ ನಿಜವಾಗ್ಲೂ ಹೇಳ್ಬೇಕಾದ್ರೆ. ಬಟ್ ಸಕ್ಕತ್ತಾಗಿದೆ ಗೈಸ್. ಸೇಮ್ ಇದೇ ಥರದ ನಾಯಿ ಮುಂಚೆ ನಾನು ಬ್ಲಾಗಲ್ಲಿ ನೋಡಿರ್ತೀರ ರೋಹಿತ್ ಮನೇಲೆ. ಸೊ ಆ ನಾಯಿ ಜೊತೆ ಇದೊಂದು +1 ಅಂತ ತಗೊಂಡ್ಬಂದಿದ್ದಾರೆ. ಓನರ್ ತರನೇ ಕ್ಯೂಟ್ ಆಗಿದೆ. ಏನಿದೆ, ನಾವು ಇವಾಗ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲರೂ ಹೋಗಿ ಅದಾದಮೇಲೆ ಮನೆಗೆ ಹೋಗುವ ಬನ್ನಿ. ಹಂಗೆ ಜಿಮ್ಗೆ ಹೋಗ್ಬೇಕು ಗೈಸ್. ಇವತ್ತು ಕರೆಕ್ಟ್ ಜಿಮ್ಮೇ ಮರೆತೋಗ್ಬಿಟ್ಟಿದ್ದೀನಿ, ಜಿಮ್ಗೆ ಹೋಗಬೇಕು ಗೈಸ್. ಜಸ್ಟ್ ಇವಾಗ ಮನೆಗೆ ಬಂದೆ ನಾನು. ರೋಹಿತ್ನೆಲ್ಲ ಮೀಟ್ ಮಾಡಿಕೊಂಡು, ಆ್ಯಕ್ಚುಲಿ ಏನೋ ಸ್ವಲ್ಪ ಕೆಲಸ ಇತ್ತು ನನಗೆ ಅವನಿಗೆ, ಅದಕ್ಕೋಸ್ಕರ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಇವಾಗ ಜಸ್ಟ್ ಮನೆಗೆ ಬಂದರೆ ವಿ ಹ್ಯಾವ್ ವಿಶ್ರುತಾ. ಹಾಯ್. ಏನು ಮಾಡೋಕ್ಕೆ ಬಂದೆ? ಹೌದು ಗೈಸ್, ಇವಳು ಎವ್ರಿ ಡೇ ಬರ್ತಿದ್ಲು ನಮ್ಮ ಮನೆಗೆ. ಈ ನಡುವೆ ಬರದೇ ಬಿಟ್ಬಿಟ್ಟಿದ್ದಾಳೆ ನೋಡಿ. ಹಾಂ,
ಒಂದು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ನಂಗೆ ಟೆಸ್ಟ್ ಇತ್ತು ಅಯ್ಯೇ ಇಂಟರ್ನಲ್ಸ್ ಏನಾಯ್ತಂತೆ, ಅದಕ್ಕೆ ಬಂದಿರಲಿಲ್ಲ. ಆ್ಯಂಡ್ ಇವಾಗ ಕಡಲೆಕಾಯಿ ತಿನ್ನೋಕೆ ಇಟ್ಕೊಂಡಿದ್ದೀವಿ ಗೈಸ್. ಕಡಲೆಕಾಯಿ ನನಗೆ ಎಷ್ಟು ಫೇವ್ರೇಟ್ ಅಂದರೆ, ನಮ್ಮ ಮನೇಲಿ ನಮ್ಮಪ್ಪ ಕಡಲೆಕಾಯಿ ತೊಗೊಂಬರೋದೇ ನಾನು ಒಬ್ಬ ತಿಂತೀನಿ ಅಂತ ಮೇನು. ಸೊ ಇವಾಗ ಒಂದು ರೌಂಡು ಕಡಲೆಕಾಯಿ ಎಲ್ಲ ತಿಂದು ಆಮೇಲೆ ಜಿಮ್ಮಿಗೆ ಹೋಗಬೇಕು. ಒಂದು ಸ್ವಲ್ಪ ಟಯರ್ಡ್ ಆಗಿದೆ. ಇವತ್ತೆಲ್ಲೂ ಆಚೆನೇ ಹೋಗಿಲ್ಲ, ಮನೆಯಲ್ಲೇ ಇದೆ. ಅಂದರೂ ಅದು ಇದು ತಲೆಗೆ ಸ್ವಲ್ಪ ಕೆಲಸ ಜಾಸ್ತಿ ಕೊಟ್ಟಿದ್ದಲ್ಲ, ಅದಕ್ಕೆ ಒಂಚೂರು ಟಯರ್ಡ್ ಆಗ್ತಾಯಿದೆ. ಇವಾಗ ಒಂದು ಸ್ವಲ್ಪ ಹೊತ್ತು ತಿಂದು ರೆಸ್ಟ್ ಮಾಡಿ 9 ಗಂಟೆ ಹಂಗೆ ಜಿಮ್ಗೆ ಹೋಗೋಣ. ಗೈಸ್, ಆವಾಗಲಿಂದ ಫನ್ ಪಾರ್ಟ್ ಆಫ್ ದ ವ್ಲಾಗ್ ಆಯಿತು. ಸೊ ಇವಾಗ ಒಂಚೂರು ಸೀರಿಯಸ್ ಬೋರಿಂಗ್ ಟಾಪಿಕ್ ಮಾತಾಡ್ತೀನಿ. ಸೊ ಇವಾಗ ಜಸ್ಟು ಜಿಮ್ಮಿಗೆ ಬಂದಿದ್ದೆ, ವರ್ಕೌಟ್ ಮಾಡ್ತಿದ್ದೆ. ಆ್ಯಂಡ್ ವರ್ಕೌಟ್ ಮಧ್ಯೆ ಹಂಗೆ ಏನೋ ಒಂದು ಶೇರ್ ಮಾಡ್ಕೊಬೇಕಂತ ಅನ್ನಿಸ್ತು. ಏನಂದರೆ, ಯೂಶ್ವಲಿ ಎಷ್ಟೊಂದು ಜನ ಇನ್ಫ್ಲುಯೆನ್ಸರ್ಸು ಅಥವಾ ಎಷ್ಟೊಂದು ಜನ ಫಿಲಮ್ ಆ್ಯಕ್ಟರ್ಸು ಎಲ್ಲರೂ ಪ್ರತಿಯೊಬ್ಬರು ಜಿಮ್ಗೆ ಹೋಗೋದು ನೋಡಿದ್ದೀರಾ. ಸೊ ಜಿಮ್ಗೆ ಹೋಗೋದ್ರಿಂದ ಜಸ್ಟ್ ನಿಮ್ಮ ಲುಕ್ಸು, ನಿಮ್ಮ ಬಾಡಿ ಮಾಡೋದಾಗಲಿ, ನಿಮ್ಮ ಫಿಸಿಕ್ಕು ಅಷ್ಟೇ ಮಾಡೋದಾಗಲ್ಲ ಗೈಸ್. ವಯಸ್ಸಾದ್ಮೇಲೆಲ್ಲ ಏನಾಗುತ್ತೆ ಗೊತ್ತಾ, ಮಸಲ್ಲು ಹೋಗ್ತಾ ಹೋಗುತ್ತೆ. ಸೊ ಇವಾಗ ನಿಮ್ಮ ಪೇರೆಂಟ್ಸ್ಗಿರಲಿ ಅಥವಾ ಯಾರಿಗಿರಲಿ, ಒಬ್ಬರಿಗೆ ವಯಸ್ಸಾಗಿದ ತಕ್ಷಣ ಅವ್ರದ್ದು ಇಡೀ ಮಸಲ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೀವು ನಿಮ್ಮ ಯಂಗೇಜಲ್ಲೇ ಜಾಸ್ತಿ ವರ್ಕೌಟ್ ಎಲ್ಲ ಮಾಡಿ ಸ್ವಲ್ಪ ಮಸಲೆಲ್ಲ ಬಿಲ್ಡ್ ಮಾಡಿಕೊಂಡು ಹೈ ಪ್ರೋಟೀನ್ ಫುಡ್ ತೊಗೊಂಡು ಅಥವಾ ವೇ ಪ್ರೋಟೀನ್ ತೊಗೊಳ್ಳೋದು. ಇನ್ ಕೇಸ್ ಹೈ ಪ್ರೋಟೀನ್ ಫುಡ್ಡು ನೀವು ನಾರ್ಮಲ್ ಫುಡ್ಡಲ್ಲಿ ಆಗಿಲ್ಲ ಅಂದರೆ ವೇ ಪ್ರೋಟೀನ್ ತೊಗೊಳ್ಳೋದು. ಸೊ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಮಸಲ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ವಯಸ್ಸಾದಮೇಲೆ ಶಕ್ತಿ ಇರುತ್ತೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೇ ಇರೋ ಥರ ಆಗುತ್ತೆ. ಸೊ ಇದೆಲ್ಲ ಮೇನ್ ಬೆನಿಫಿಟ್ಸು. ಬಟ್ ಇದನ್ನು ಯಾರು ಅಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಆ್ಯಂಡ್ ಅದರ ಇಂಪಾರ್ಟೆನ್ಸ್ನ ಹೇಳಲ್ಲ. ಬಟ್ ನನಗೆ ಅದೇ ಏನೋ ಶೇರ್ ಮಾಡ್ಕೊಬೇಕಂತ ಅನ್ನಿಸ್ತು. ಬಿಕಾಸ್ ನನಗಿರೋ ನಾಲೆಜು ನನ್ನ ವ್ಯೂವರ್ಸ್ಗೂ ಗೊತ್ತಾಗಬೇಕು. ವ್ಲಾಗ್ ಅಂತ ನೋಡಿದ ತಕ್ಷಣ ಬರೀ ಫನ್ ಪಾರ್ಟು, ಏನು ಮಾಡ್ತಾನೆ ಇವನು ಲೈಫಲ್ಲಿ ಅಥವಾ ಫುಲ್ ಡೇ ಏನೇನು ಮಾಡ್ದ, ಇದಿಷ್ಟೇ ಅಲ್ಲ, ಇದೆಲ್ಲನೂ ಶೇರ್ ಮಾಡ್ಕೊಬೇಕು ಅಂತ ಎಲ್ಲೋ ಒಂದು ಕಡೆ ಅಂತ ಅನಿಸ್ತು. ಅದಕ್ಕೆ ಹೇಳಿದೆ. ಸೊ ಇವಾಗ ವಾಪಸ್ ನಾನು ವರ್ಕೌಟ್ಗೆ ಹೋಗಿ ಬರೋಣ, ಬನ್ನಿ ಮುಗಿಸೋಣ ಫಸ್ಟು. ಗೈಸ್, ಇನ್ನೊಂದು, ಜಿಮ್ಮಲ್ಲಿ ವರ್ಕೌಟ್ ಮಾಡಿದ ತಕ್ಷಣ ವೆಯ್ಟ್ಸ್ನ ಈ ಥರ ಬಿಡಬೇಡಿ. ಯಾಕಂದರೆ ಅದು ಒಂದು ಡಿಸಿಪ್ಲಿನ್ ಅಲ್ಲ. ಆ್ಯಂಡ್ ಇನ್ನೊಂದು ಇಟ್ ಇಸ್ ನಾಟ್ ನೈಸ್. ಪಾಪ ಇವ್ರು ಎತ್ತಿಡ್ತಾ ಇದ್ದಾರೆ, ಇಲ್ಲಿ ಕೆಲಸ ಮಾಡೋರು ಇವರು. ಸೊ ಅವ್ರ ಹೌಸ್ ಕೀಪಿಂಗ್ ಅವ್ರಿಗೆ ನಿಮ್ಮಷ್ಟು ಶಕ್ತಿ ಇರಲ್ಲ. ಇವಾಗ ನೀವು 35 kg ಎಲ್ಲ ಬೆಂಚ್ ಪ್ರೆಸ್ ಎಲ್ಲ ಹೊಡಿಬೇಕಾದ್ರೆ ಆರಾಮಾಗಿ ಫುಲ್ ಜೋಶಲ್ಲೆಲ್ಲ ಹೊಡಿತೀರ. ನಿಮಗೆ ಆ ಶಕ್ತಿ ಇದೆ, ನೀವು ಅಷ್ಟು ಟ್ರೈನ್ ಮಾಡಿದ್ದೀರಾ. ಬಟ್ ಇವ್ರಿಗೆ ಅಷ್ಟು ಶಕ್ತಿ ಇರಲ್ಲ ಪಾಪ. ಅಂದರೂ ಏನೋ ಎತ್ತಿಡಬೇಕು ಕೆಲಸ ಅಂತ ಏನೋ ಮಾಡ್ತಾರೆ. ದಯವಿಟ್ಟು ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ, ನಿಜ ಬೇಜಾರಾಗುತ್ತೆ. ಯಾಕಂದರೆ ನಾನು 1.5 month ಏನೋ ಒಂದು ಜಿಮ್ಮಲ್ಲಿ ಕೆಲಸ ಮಾಡಿದ್ದೆ. ಆವಾಗ ನನ್ನ ಇಂಜಿನಿಯರಿಂಗ್ ಫೈನಲ್ ಸೆಮ್ಮಲ್ಲಿ ಒಂಚೂರು ಟೈಮ್ ಇತ್ತು, ಪ್ರಾಜೆಕ್ಟ್ ಟೈಮು ಎಕ್ಸ್ಟ್ರಾ ಟೈಮ್ ಇರುತ್ತೆ ಅಂತ 1.5 month ಕೆಲಸ ಮಾಡಿದ್ದೆ. ಸೊ ಪ್ರತಿಯೊಂದು ಎತ್ತಿಡ್ಬೇಕಾದ್ರೆ ಎಷ್ಟು ಉರಿದೋಗುತ್ತೆ ಅಂತ ನನಗೆ ನಿಜ ಗೊತ್ತು. ದಯವಿಟ್ಟು ಆ ತಪ್ಪು ಮಾಡಬೇಡಿ ಪಾಪ. ಇಂಥವ್ರಿಗೆ ಕಷ್ಟ ಅಂತೂ ಕೊಡಬೇಡಿ. ಗೈಸ್, ಜಿಮ್ ಕೂಡ ಮುಗೀತು. ಇವತ್ತಿನ ನನ್ನ ಡೇ ಸಕ್ಕತ್ತಾಗಿತ್ತು. ಬಿಕಾಸ್ ಕೆಲಸನೂ ಆಯಿತು, ವ್ಲಾಗು ಆಯಿತು, ಜಿಮ್ಮು ಆಯಿತು. ಪ್ರತಿಯೊಂದು ನಾನು ಮಾಡ್ಬೇಕು ಅಂದ್ಕೊಂಡಿದ್ದು ಎಲ್ಲ ಆರಾಮಾಗೆ ಮುಗಿಸ್ದೆ. ಇವಾಗ ಅರ್ಜುನ್ ಏನೋ ಫೋನ್ ಮಾಡಿದ್ದ, ಎಷ್ಟೊಂದು ದಿವಸ ಆಯಿತು ಸಿಕ್ಕಿ, ಒಂದು ಮನೆ ಹತ್ರ ಒಂದು ರೌಂಡ್ ಹೋಗ್ಬಿಟ್ಟು ಬಾ ಅಂತ ಅಂದ. ಅದಕ್ಕೆ ಇನ್ನೇನು ಜಿಮ್ ಮುಗೀತಲ್ಲ, ಇವನು ಮನೆ ಆನ್ ದ ವೇ, ಒಂದು 5-10 minutes ಅವನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅವ್ರ ಅಕ್ಕದು ಸೀಮಂತ ಬೇರೆ ಇದೆ. ಸೊ ಅದಕ್ಕೆ ಹಂಗೆ ಕರೆದಿದ್ದ. ಅದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹಿಂಗೆ ಇರ್ತಾರೆ, ಯಾರು ಇರ್ತಾರೆ, ಅದು ಬೇರೆಯವ್ರ ಮುಂದೆ ನನಗೆ ವ್ಲಾಗ್ ಮಾಡೋಕ್ಕೆ ಬೇರೆ ಒಂಥರ. ಬಟ್ ಬನ್ನಿ ಇವಾಗ ಹೋಗಿ ಅರ್ಜುನ ಮೀಟ್ ಮಾಡೋಣ ಫಸ್ಟು, ಆಮೇಲೆ ಮನೆಗೆ ಹೋಗೋಣ. ಗೈಸ್, ಆಫ್ಟರ್ ಆಲ್ಮೋಸ್ಟ್ 1 week ಅರ್ಜುನ್ ಸಿಕ್ಕಿದ್ದಾನೆ, ನಮ್ಮ ದನ. ಹಾಯ್. ಏನಕ್ಕೋ ಬ್ಯುಸಿಯಾಗಿದೆ? ಏನೋ ಹಂಗೆ ಮನೆಯಲ್ಲಿ ಕೆಲಸ ಏನೋ ಮಾಡ್ತಾ ಇದ್ದೆ. ಗೈಸ್, ಅವ್ರ ಅಕ್ಕ ಬೇರೆ ಪ್ರೆಗ್ನೆಂಟ್ ಇವಾಗಲ್ಲ. ಸೊ ಅದಕ್ಕೆ ಅವನಿಗೆ ತುಂಬ ಕೆಲಸ ನೋಡ್ಕೊಳ್ಳೋದು ಎಲ್ಲ ಇದೆ. ಸೊ ಅದಕ್ಕೆ ಇವಾಗ ಅವ್ನು ಹಂಗೆ ಮೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಹಂಗೆ ನಾನು ಗ್ರಿಲ್ ಚಿಕನ್ ತಿನ್ನೋಕೆ ಹೋಗಬೇಕಿತ್ತು. ಸೊ ಇವಾಗ ಹೋಗಿ ಈ ಕಡೆ ಲೆಫ್ಟು. ಸೊ ಇವಾಗ ಹೋಗಿ ತಿನ್ಕೊಂಡು ಹೊರಡೋಣ ಬನ್ನಿ. ಹಾಫ್ ಗ್ರಿಲ್ಲು, ಅರ್ಧ ಕೋಳಿ ಒಬ್ಬನೇ ಇವಾಗ ತಿನ್ನೋದು. ಗೈಸ್ ನೋಡಿ, ಹಾಫ್ ಫುಲ್ ಕೋಳಿ, ಅದ್ರ ಜೊತೆ ಕುಬೂಸ್. ಸೊ ಇವಾಗ ಇದೇ ನನ್ನ ಮೀಲು. ಇದನ್ನು ತಿಂದು ಮನೆಗೆ ಹೋಗಿ ಮುದ್ದೆ ಬೇರೆ ತಿನ್ನಬೇಕು ಸಪ್ರೇಟಾಗಿ. ಗೈಸ್, ಜಸ್ಟ್ ಮನೆಗೆ ಬಂದೆ ವಾಪಸ್ಸು. ಬಿಗ್ ಬಾಸ್ ಇಲ್ದಿರಾ ನಮ್ಮ ಮನೇಲೆಲ್ಲ ಪಟ್ಟಂತ ಮಲ್ಕೊಂಬಿಟ್ಟಿರ್ತಾರೆ ಅನಿಸುತ್ತೆ. ನಮ್ಮ ಸಹೋ ಒಬ್ಬ ಎದ್ದಿದ್ದಾನೆ, ಇನ್ನೇನೋ ಲ್ಯಾಪ್ಟಾಪಲ್ಲಿ ಮಾಡ್ತಾ ಇದ್ದಾನೆ. ಹಬ್ಬ ಟಯರ್ಡ್ ಆಗೋಯ್ತು ಸಿಕ್ಕಾಪಟ್ಟೆ. ಸೊ ಅಷ್ಟೇ ಇವತ್ತು. ಇವಾಗ ಸದ್ಯಕ್ಕೆ
ನನ್ನ ಡೇ ಇಲ್ಲಿಗೆ ಕಂಪ್ಲೀಟ್ ಆಗ್ತಾಯಿದೆ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಖ ಫುಲ್ ಡೆಡ್ ಆಗಿದೆ ಅಲ್ಲ, ಸ್ಮೈಲ್ ಇಲ್ಲ, ಏನಿಲ್ಲ. ಆ್ಯಂಡ್ ಅರ್ಜೆಂಟು ವಾಶ್ರೂಮ್ಗೆ ಹೋಗಬೇಕು ಗೈಸ್. ವ್ಲಾಗ್ ಮುಗಿಸ್ಬಿಡೋಣ ಅಂದ್ಬಿಟ್ಟು ಹಂಗೆ ಬಸ್ ಕೊಡ್ಕೊಂಡೇ ಬಂದೆ. ಸೊ ಎನಿವೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಈ ವ್ಲಾಗು. ಆ್ಯಂಡ್ ಲವ್ ಯು ಆಲ್. ಯಾರು ಇಲ್ಲಿವರೆಗೂ ನನ್ನ ನೋಡ್ಕೊಂಬಂದು ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ, ಇದೇ ಥರ ನನ್ನ ವ್ಲಾಗ್ಸು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಬಾಯ್ ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.